ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಏನಕ್ಕ ಇಷ್ಟೊಂದು ರೆಡಿಯಾಗಿಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಹೌದು, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಅಂದರೆ ನಮ್ಮ ಮನೆಯವರ ತಂಗಿಯ ಮಗಳ ನಿಶ್ಚಿತಾರ್ಥ ಅಂದರೆ ಎಂಗೇಜ್ಮೆಂಟು. ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನನ್ನ ಈ ಒಂದು ರೆಡಿಯಾಗಿರುವಂತಹದ್ದು ಅಂತ ಹೇಳಿ. ಹೇರ್ ಸ್ಟೈಲು ಕೂಡ ನಿಮ್ಗೆ ಇಷ್ಟ ಆಯಿತಾ ಅಂತ ಕೇಳಿ. ನಾನು ಯಾವಾಗಲೂ ಕೂಡ ಹಿಂದೆ ಗಂಟನ್ನ ಹಾಕ್ಕೊಳ್ತಾ ಇದ್ದೆ. ಇವತ್ತು ಹೇರ್ ಸ್ಟೈಲ್ ಮಾಡ್ಕೊಂಡಿರುವಂಥದ್ದು ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೇಳಿ ನನಗೆ ತಿಳಿಸಿ. ಹೇರ್ ಸ್ಟೈಲ್ ಫೋಟೋನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ನೋಡಿ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾರೆ. ಮಕ್ಕಳಿಬ್ಬರು ಕೂಡ ಬರ್ತಿಲ್ಲ. ನಾನು ಮತ್ತು ನಮ್ಮನೆಯವರು ಹೊರಟಿದ್ದೀವಿ. ಬನ್ನಿ ನೀವು ಕೂಡ ನಿಶ್ಚಿತಾರ್ಥಕ್ಕೆ ಹೋಗೋಣ. ನಮ್ಮ ಫ್ಯಾಮಿಲಿ ಕಾರ್ಯಕ್ರಮ ಇದು. ನೀವೆಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಬನ್ನಿ ನನ್ನ ಜೊತೆ ಪ್ರಯಾಣನ ಶುರು ಮಾಡೋಣ. ಮೈಸೂರಲ್ಲಿರುವಂಥ ಕಾರ್ಯಕ್ರಮ ಇದು. ಹೋಗೋಷ್ಟೊತ್ತಿಗೆ 11 ಗಂಟೆ ಆಯಿತು. ಗುರುವಾರ ಬೇರೆ ಎಲ್ಲ ಮನೆಯಲ್ಲಿ ರಾಯರ ಪೂಜೆ ಆರಾಧನೆ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ. ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಲಾಗ್ ವೀಡಿಯೋಸ್ಗಳು ಒಳ್ಳೊಳ್ಳೆ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಹಾಗೆ ನಮ್ಮ ಮನೆಯವ್ರ ಜೊತೆ ಪ್ರಯಾಣ ಹೊರಟ್ವಿ. ಹಾಗೆ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಬಗ್ಗೆ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ನನಗೆ ಲೈಕ್ಗಳನ್ನ ಹೆಚ್ಚಿಗೆ ಮಾಡಿ. ಮೈಸೂರಲ್ಲೇ ಇರುವಂಥದ್ದು. ನಾವು ವಿಜಯನಗರ ಥರ್ಡ್ ಸ್ಟೇಜ್ ಆದರೆ ನಾವು ಹೊರಟಿರುವಂಥದ್ದು ರಾಮಕೃಷ್ಣ ನಗರ. ಅಲ್ಲಿ ಕಾರ್ಯಕ್ರಮ ಇರುವಂಥದ್ದು. ತುಂಬ ಸೆಕೆ, ತುಂಬ ಬಿಸಿಲು ಕೂಡ ಮೈಸೂರಲ್ಲಿ. ಮೇಕಪ್ ಹೇಗೆ ಕಾಣಿಸ್ತಾ ಇದೆ, ನನ್ನ ಔಟ್ಫಿಟ್ ಹೇಗಿದೆ ಅಂತಲೂ ಕೂಡ ತಿಳಿಸಿ. ನೋಡ್ತಾ ಇದ್ದೀರಾ. ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕಾರ್ಯಕ್ರಮ ಮುಂದುವರೆದಿತ್ತು. ಹೋದ್ವಿ ನಾವು ನಿಶ್ಚಿತಾರ್ಥ. ಒಂದು ಸಲ ನಾನು ಸನ್ನಿಧಿ ಲಾಗ್ಸಲ್ಲಿ ಹುಡುಗನ ಮನೆಗೆ ಹೋದ್ವಿ ಅಂತ ತೋರಿಸಿದ್ದೆ ಅಲ್ವಾ, ಅದೇ ವಿಡಿಯೋನ ಕಂಟಿನ್ಯೂ ಮಾಡೋ ರೀತಿ ಆಗಿದೆ. ಆದರೆ ಇದು ಖುಷಿಯ ಲೋಕ ಕನ್ನಡ ಲಾಗ್ಸ್ ಚಾನಲಲ್ಲಿ ಹಾಕಿದ್ದೀನಿ. ಹುಡುಗ ಹುಡುಗಿ ಜೋಡಿ ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಸಂಪ್ರದಾಯವಾಗಿ ನಡೆಯುವಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತಲ್ವ. ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಹೇಗಿತ್ತು ಅಂತ ಕೂಡ ಹೇಳಿ. ಮುಂದೆ ಕೂತಿದ್ದೆ. ಹೋಗೋ ಬರೋರು ಮುಂದೆ ಜಾಸ್ತಿ ಓಡಾಡ್ತಾಯಿದ್ರು, ಮಧ್ಯೆ ಬರ್ತಾಯಿದ್ರು. ಆದರೂ ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಏನನ್ನಿಸ್ತು ಅನ್ನೋದನ್ನು ತಪ್ಪದೆ ತಿಳಿಸಿ. ನಿಶ್ಚಿತಾರ್ಥ ಅಂತ ಹೇಳಿದ್ರೆ ಹಾರ ಬದಲಾಯಿಸುವಂಥದ್ದು, ರಿಂಗ್ ಬದಲಾಯಿಸುವಂಥದ್ದು, ಜೊತೆಗೆ ಈಗ ಅಪ್ಡೇಟ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಬ್ಬರು ನೋಡಿ ಒಬ್ಬರು ಈಗ ಕೇಕ್ಗಳನ್ನ ಕೂಡ ಕಟ್ ಮಾಡಿಸ್ತಾರೆ. ಮಾಡ್ರನ್ ಅಪ್ಡೇಟ್ ಅಂತ ಕೂಡ ಹೇಳ್ಬೋದಲ್ವ. ಮುಂಚಿತವಾಗಿ ಹೂವು ಮುಡಿಸುವಂಥ ಶಾಸ್ತ್ರ ಅಂತ ಹೇಳಿ ಹೂವು ಮುಡಿಸುವಂಥದ್ದು ಇವೆಲ್ಲ ಕಾರ್ಯಕ್ರಮ ಮಾಡ್ತಾ ಆಮೇಲೆ ಬರ್ತಾ ರಿಂಗ್ ಬದಲಾವಣೆ ಮಾಡಿಕೊಂಡ್ರು. ನಂತರ ಇವಾಗ ಕೇಕ್ ಕಟ್ ಮಾಡುವಂಥದ್ದು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಕೆಲವು ಕಾರ್ಯಕ್ರಮಗಳಲ್ಲಿ ಸಾಂಪ್ರದಾಯಿಕವಾಗಿ ನಡ್ಕೊಂಬರುವಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಕೆಲವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಕೂಡ ನಡೀತಾ ಇದೆ. ನೋಡ್ತಾ ಇದ್ದೀರಾ. ನಾನು ಕೂಡ ಮುಂದೆ ಕೂತಿದ್ದೀನಿ. ಎಲ್ಲ ರಿಲೇಟಿವ್ ನನ್ನ ಜೊತೆ ಇರುವಂಥವರೆಲ್ಲ ನಮ್ಮ ಸಂಬಂಧಿಕರೇ ಅಂತ ಕೂಡ ಹೇಳಬಹುದು. ಫ್ರೆಂಡ್ಸು, ಸಂಬಂಧಿಕರು, ಹೀಗೆ ಎಲ್ಲರೂ ಕೂಡ ಇರುವಂಥದ್ದು. ಫ್ಯಾಮಿಲಿ ಪ್ರೋಗ್ರಾಮ್ ಅಂದರೆ ಎಲ್ಲರೂ ಕೂಡ ಸೇರುವಂಥದ್ದು. ಅದೇ ಒಂದು ಅಂತ ಹೇಳ್ಬಹುದು.
ನೋಡ್ತಾ ಇದ್ದೀರಾ, ಬೊಕೆ ಕೊಡ್ತಾ ಇರುವಂಥ ಒಂದು ಒಂದು ವಿಶೇಷ ಒಂದು ಸಂದರ್ಭ ಅಂತ ಕೂಡ ಹೇಳಬಹುದು. ನೀವೇನಂತೀರ ಅನ್ನೋದನ್ನು ಕೂಡ ತಿಳಿಸಿ. ರಿಂಗ್ ಬದಲಾವಣೆಗೆ ರಿಂಗನ್ನು ಅಲಂಕೃತವಾಗಿ ಪ್ಲೇಟಲ್ಲಿ ಇಟ್ಟಿರುವಂಥದ್ದು. ಹಾಗೆ ಇಲ್ಲಿ ಹೇಳುವುದಾದರೆ ಸ್ನೇಹಿತರೆ, ಕ್ಯಾಮ್ರಾಮ್ಯಾನ್ಗಳು ಅವರು ಯಾವ ರೀತಿ ಫೋಟೋ ತೆಗಿಬೇಕು ಅನ್ನೋದು ಅವರೇ ಕ್ರಿಯೇಟ್ ಮಾಡಿ ಜೋಡಿಗಳಿಗೆ ತೋರಿಸ್ಕೊಡ್ತಾರೆ. ಅದೇ ಇಲ್ಲಿ ವಿಶೇಷತೆಗಳು ಅನ್ಬೋದು. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ, ಮದುವೆಯಲ್ಲೂ ಕೂಡ, ಮದುವೆ ಎಂಗೇಜ್ಮೆಂಟಲ್ಲೂ ಎಲ್ಲದರಲ್ಲೂ ಕೂಡ ಕ್ಯಾಮ್ರಾಮ್ಯಾನ್ಗಳು ಏನು ಫೋಟೋ ಶೂಟ್ ಮಾಡ್ತಾರೆ ಅವ್ರುಗಳು ಏನು ಕ್ರಿಯೇಟ್ ಮಾಡ್ತಾರೋ ಹಾಗೆ ನಡ್ಕೊಂಡು ಹೋಗುತ್ತೆ ಅಲ್ವಾ. ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ, ಡೆಕೋರೇಷನ್ ಬಗ್ಗೆ ಹೇಳಿ, ಮತ್ತು ನಿಶ್ಚಿತಾರ್ಥದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಕೂಡ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ರಿಂಗು ಬದಲಾವಣೆ, ಕೇಕ್ ಕಟ್ ಮಾಡುವಂಥದ್ದು, ಇವಾಗೆಲ್ಲ ತುಂಬಾ ಈಗಿನ ಕಾಲಕ್ಕೆ ಎಲ್ಲರೂ ಕೂಡ ಅಪ್ಡೇಟ್ ಆಗುವಂಥದ್ದು. ಎಲ್ಲರೂ ಕೂಡ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಸಿಟಿಲೇ ಆಗಲಿ ಗ್ರಾಮೀಣ ಪ್ರದೇಶಗಳಲ್ಲಾದರೂ ಸಹ ಎಲ್ಲರೂ ಕೂಡ ಈ ಕಾಲಕ್ಕೆ ತಕ್ಕಂತೆ, ಅವರಿಗೆ ತಕ್ಕಂತೆ ಒಂದು ಬದಲಾವಣೆನ ಎಲ್ಲರೂ ಕೂಡ ಮಾಡುವಂಥದ್ದು. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಯಾವುದೂ ಕೂಡ ಇಲ್ಲ. ಇಲ್ಲಿ ಖುಷಿಗೆ, ಒಂದು ಸಂಭ್ರಮಕ್ಕೆ ಬಾಂಧವ್ಯ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರ್ಯಾದರೂ ಕೂಡ ಸಂಬಂಧಗಳ ಬೆಲೆನ ತಿಳ್ಕೋಬೇಕು. ಒಮ್ಮೆ ಮನಸ್ಸಿನಲ್ಲಿ ನಮ್ಮ ಮೇಲೆ ನಮಗೆ ಗೌರವ ಕಡಿಮೆ ಆದಾಗ ಕುಟುಂಬದಲ್ಲಿ ಹೊಂದಾಣಿಕೆನೂ ಕೂಡ ಕಡಿಮೆ ಆಗುತ್ತೆ. ಅದನ್ನು ವಿವರಿಸಿ ಹೇಳೋದು ಕೂಡ ತುಂಬ ಒಂದು ಬಾರಿ ಮುಜುಗರ ಅನಿಸಿದ್ರು ಕೂಡ ಅದರ ಒಂದು ನೋವು ನಲಿವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳಬಹುದು. ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಕೂಡ ಲಾಸ್ಟ್ವರೆಗೂ ಕೂಡ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ನನ್ನ ಮಕ್ಕಳು ಯಾಕೆ ಬಂದಿಲ್ಲ, ಯಾಕೆ ಯಾವುದೇ ಕಾರ್ಯಕ್ರಮಗಳಿಗೆ ಬರಲ್ಲ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿಸುವಂಥದ್ದನ್ನು ಮಾಡ್ತೀನಿ. ಸುಪ್ರೀತ್ ಬಗ್ಗೆ ಆಗಲಿ, ನನ್ನ ಮಗ ಎರಡನೇ ಮಗ ಅಮೋಘ್ ಬಗ್ಗೆ ಆಗಲಿ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅವರು ಹೇಗೆ ಅಂತಲೂ ಕೂಡ ನನ್ನ ಚಾನಲ್ನ ಚಂದಾದಾರರು, ನನ್ನ ಯೂಟ್ಯೂಬ್ ಕುಟುಂಬದ ನಿಮ್ಮೆಲ್ರಿಗೂ ಕೂಡ ನನ್ನ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನಾನು ವಿವರವಾಗಿ ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ನೋಡ್ತಾ ಇದ್ದೀರಾ, ಹುಡುಗ ಹುಡುಗಿ ಅವರ ಕುಟುಂಬ ಇದು. ಹುಡುಗನ ತಂದೆ ತಾಯಿ, ಹುಡುಗಿಯ ತಂದೆ ತಾಯಿ ಒಂದು ಕೇಕ್ ಕಟ್ ಮಾಡುವಂತಹ ಸಂದರ್ಭ ಇದು. ಆಯಿತು, ಕಾರ್ಯಕ್ರಮ ಎಲ್ಲ ಮುಗಿಸಿ ಊಟಕ್ಕೆ ಬಂದ್ವಿ. ಊಟದ್ದು ಹಾಗೆ ಒಂದು ಸಣ್ಣದಾದ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ಸಾಂಪ್ರದಾಯಿಕ ಊಟ ಅಂತ ಹೇಳಬಹುದು. ಏನು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ. ಹಾಗೆ ಪುಟ್ಟದಾಗಿ ನಿಮಗೆ ತೋರಿಸ್ತೀನಿ. ನೀವು ಕೂಡ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಬಹುದು.
ಪಲ್ಯಗಳು ಒಂದು ಡಿಫ್ರೆಂಟಾಗಿತ್ತು ಅಂತ ಹೇಳ್ಬೋದು. ಸೀಬೆಕಾಯಿ, ಸೀಬೆ ಹಣ್ಣು ಮತ್ತು ಈ ಥರ ಹಸಿ ಫ್ರೂಟ್ಸ್ಗಳಿಂದ ಕೋಸಂಬರಿ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ಮಾಮೂಲಿ ಏನು ನೋಡಿ, ಕಬಾಬ್ ಅಂತ ಅಂದ್ಕೋಬೇಡಿ, ಅದು ನೋಡ್ತಾ ಇದ್ದೀರಲ್ಲ, ಇದು ಪನ್ನೀರಲ್ಲಿ ಮಾಡಿರುವಂತಹ ಕಬಾಬ್, ಪನ್ನೀರ್ ಕಬಾಬ್. ಅದಕ್ಕೆ ಪುದೀನ ಚಟ್ನಿ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಕಬಾಬ್ ಅಂತ ಅನ್ನಿಸ್ಬೋದು. ಎಲ್ಲ ರೇಗಿಸ್ತಾಯಿದ್ರು, ಎಲ್ರಿಗೂ ಗುರುವಾರ ಕಬಾಬ್ ತಿನ್ನಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಅಂತ ರೇಗಿಸ್ತಾಯಿದ್ರು. ಆದರೆ ಅದು ಪನ್ನೀರಲ್ಲಿ ಮಾಡಿರುವಂತಹ ಕಬಾಬ್. ಮತ್ತು ರವೆ ಇಡ್ಲಿ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಸಾಂಪ್ರದಾಯಿಕ ಊಟ ಅಂತ ಹೇಳಿದಿವಲ್ವ, ಸಾವಿಗೆ ಕಾಯಿ ಹಾಲು ಮತ್ತು ಎಳ್ಳು ಪುಡಿನ ಹಾಕ್ಕೊಳ್ಳುವಂಥದ್ದು ಎಲ್ಲ ಕಡೆ ತುಂಬ ಇದು ಸಾಂಪ್ರದಾಯಿಕ ಒಂದು ತಿನಿಸು ಅಂತ ಹೇಳಬಹುದಲ್ವ. ಡಿಫ್ರೆಂಟಾಗಿತ್ತು. ಮತ್ತು ಸಾಂಬಾರು ಮೊಳಕೆ ಕಾಳು ಸಾಂಬಾರು ಜೊತೆಗೆ ಬೆಣ್ಣೆ, ಇದು ಕೂಡ ಒಂದು ಸಾಂಪ್ರದಾಯಿಕ ಊಟ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಎಳ್ಳಿಂದ ಪೌಡ್ರು ಮತ್ತು ಕಾಯಿ ಹಾಲು, ಸಾವಿಗೆ, ಈ ರೀತಿ ಊಟ ಇತ್ತು. ಮೆನು ಈ ರೀತಿ ಇತ್ತು, ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ, ನಮ್ಮ ಕಡೆ ಎಲ್ಲ ಹಾಗೆಲ್ಲ ಸಾವಿಗೆ ಜೊತೆಗೆ ಎಳ್ಳನ್ನು ಹುರಿದು ಪುಡಿ ಮಾಡಿ ಬೆಲ್ಲದ ಜೊತೆ ಈ ಥರ ತಿನ್ನುವಂಥದ್ದು ಮಾಡ್ತಾಯಿದ್ರು. ಕಾರ್ಯಕ್ರಮ ಎಲ್ಲ ಮುಗಿಸಿ ನಾವು ಎಲ್ಲರ ಜೊತೆ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸುಮಾರು 7 ಗಂಟೆ ಆಯಿತು. ನಾವು ಬಂದ್ವಿ. ಹೋಗ್ತಾ ಕಾಫಿ ಕುಡಿಯೋಣ ಅಂತ ಹೇಳಿ ಒಂದು ಕಡೆ ನಮ್ಮ ಮನೆಯವರು MTRಗೆ ಹೋದ್ವಿ. MTR ನನಗೆ ತುಂಬ ಇಷ್ಟ. ಅಲ್ಲಿ ತಿಂಡಿಗಳಾದರೂ ಸಹ ಇಷ್ಟ, ಕಾಫಿನೂ ಕೂಡ ತುಂಬ ಇಷ್ಟ. ಹೋಗ್ತಾ ಹಾಗೆ ಹೋದ್ವಿ MTRಗೆ. ನಮ್ಮ ಮನೆಯವರು ಕರ್ಕೊಂಡು ಹೋದರು. ಮತ್ತು ನಂದೊಂದು ಅಲ್ಲಿ ಮಿಸ್ಟೇಕ್ ಆಯಿತು. ಚೌಟ್ರಿಲಿ ನನ್ನ ಮೊಬೈಲ್ ಟ್ರೈಪ್ಯಾಡು ಕಳ್ಕೊಂಡೆ, ಅಲ್ಲೇ ಬಿಟ್ಟು ಬಂದೆ. ಮತ್ತು ಅದು ಒಂದು ತೊಗೊಂಡು ಸಿಟಿಗೆ ಹೋಗಿ ನಾನು ಅದೊಂದು ತೊಗೊಂಡು ನಂತರ ನಾವು ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ MTRಗೆ ಬಂದ್ವಿ. ಹಾಗೆ ಆ ಕ್ಲಿಪ್ಪಿಂಗ್ಸ್ನು ಕೂಡ ತಗೊಂಡಿದ್ದೀನಿ. ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಕಾಫಿ ಚೆನ್ನಾಗಿರುತ್ತೆ, ತಿಂಡಿಗಳು ಕೂಡ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ರೈಟು ಅಂತ ಕೂಡ ಅನಿಸುತ್ತೆ. ಯಾವುದೇ ನಾವೇನು ಫುಡ್ಡನ್ನು ತೊಗೊಳ್ತೀವಿ ಹೊರಗಡೆಗೂ ಇಲ್ಲಿಗೂ ಕೂಡ ಸ್ವಲ್ಪ ರೈಟ್ ಜಾಸ್ತಿ ಅಂತ ಕೂಡ ಅನಿಸುತ್ತೆ. ಟೇಸ್ಟ್ ಇರುತ್ತೆ ಇದರಲ್ಲಿ. ಕಾಫಿ ಕುಡಿಯೋಣ ಅಂತ ಬಂದಿದ್ದು, ನೋಡೋಣ ಅಂತ ಹೇಳಿ ನನಗೆ ರವೆ ಇಡ್ಲಿ, ಸಂಜೆ 7 ಗಂಟೆ ಆಗಿತ್ತು. ನಾನು 7 ಗಂಟೆ ಮೇಲೆ ಊಟ ಮಾಡೋದು ಕಡಿಮೆ ಅಲ್ಲ, ಅದಕ್ಕೋಸ್ಕರ ಒಂದು ರವೆ ಇಡ್ಲಿನೇ ತೊಗೊಬಿಡೋಣ ಅಂತ ತೊಗೊಂಡ್ವಿ. ಅಲ್ಲಿ ಸ್ಪೆಷಲ್ ನೋಡಿ, ರವೆ ಇಡ್ಲಿ ಜೊತೆಗೆ ತುಪ್ಪ ಕೊಟ್ಟಿದ್ದರು. ತುಪ್ಪ ನಾನು ತಿನ್ನಲ್ಲ. ನಮ್ಮ ಮನೆಯವರು ನಾನು ಒಂದು ಇಡ್ಲಿಲಿ ಇಬ್ಬರು ಕೂಡ ಬೈಟು ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಬೇಡ ನೀನು ತಿನ್ನು ಅಂತ. ನನಗೆ ಒಂದು ಇಡ್ಲಿ ಫುಲ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸಂಜೆ ಅಷ್ಟರಲ್ಲಿ ನನ್ನ ಮೇಕಪ್ ಹೇಗಿದೆ ನೋಡಿ, ಸೆಕೆ ಬೇರೆ, ಬಿಸಿಲಿಗೆ ಮುಖದಲ್ಲಿ ನಾವು ಬೆವರು ತುಂಬ ಬರುತ್ತೆ. ಬೆಳಗ್ಗೆ ಇದ್ದಷ್ಟು ಫ್ರೆಶ್ ಸಂಜೆ ಟೈಮಲ್ಲಿ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನೀವು ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು. ಇಡ್ಲಿ ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಇಡ್ಲಿ, ತುಂಬ ಚೆನ್ನಾಗಿತ್ತು ರವೆ ಇಡ್ಲಿ. ಮಧ್ಯಾಹ್ನವೂ ಕೂಡ ರವೆ ಇಡ್ಲಿ ತಿಂದಿದ್ದೆ, ಆದರೆ ಸಂಜೆ ಟೈಮಲ್ವ ರೈಸ್ ಐಟಮ್ಸ್ ಏನು ತಿನ್ನಲ್ಲ ಅಂತ ಹೇಳಿ ಒಂದು ಬಿಸಿ ಇಡ್ಲಿನ ನಾನು ತಗೊಂಡೆ. ಅದರಲ್ಲಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ತಗೊಳ್ಳಿ ಅಂತ ಹೇಳಿದೆ. ಅವರು ಬೇಗ ತಿನ್ನಲ್ಲ. ಅಂದರೆ ನನಗೆ 7 ಗಂಟೆ 7:30 ರಾತ್ರಿ ಊಟ ಬಂದು ಒಂದು 7:30ಗೆ ಊಟ ಮುಗಿಸ್ಬೇಕು ಅಂತ ಅಂದ್ಕೊಳ್ತೀನಿ. ನಾವು ಹೋಗೋ ಅಷ್ಟೊತ್ತಿಗೆ ಸಿಟಿಗೆ ಹೋಗಿ ಸಿಟಿಲಿ ಟ್ರೈಪ್ಯಾಡ್ ತೊಗೊಂಡು ನಾನು ಮನೆಗೆ ಹೋಗೋದಕ್ಕೆ ಇನ್ನೂ 8-8:30 ಆಗುತ್ತೆ ಅಂತ ಹೇಳಿ ಒಂದು ಇಡ್ಲಿ ತಿನ್ಬಿಡೋಣ ಅಂತ ಹೇಳಿ ಇಡ್ಲಿ ಮತ್ತು ಕಾಫಿ ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದು. ನಮ್ಮ ಮನೆಯವರು ಬೇಡ ಅಂತ ಹೇಳಿ ನಾನು ಸ್ವಲ್ಪ ತೊಗೊಳ್ಳಿ ಅಂತ ಹೇಳಿ ಫೋರ್ಸ್ ಮಾಡಿ ಅವ್ರಿಗೂ ಕೂಡ ಇಡ್ಲಿ ಕೊಟ್ಟೆ. ಚೆನ್ನಾಗಿತ್ತು. MTRಲ್ಲಿ ತಿಂಡಿ ಐಟಮ್ಸ್ಗಳು ಚೆನ್ನಾಗಿರುತ್ತೆ. ಆದರೆ ನೋಡಿ, ರವೆ ಇಡ್ಲಿ ಒಂದು ಇಡ್ಲಿಗೆ 79 ರೂಪೀಸ್, ಆದರೆ ಕಾಸ್ಟ್ಲಿ ಇರುತ್ತೆ. ಅದೇ ನಮ್ಮ ಮನೆಯವರು ಹೇಳಿದ್ರು, ತುಂಬ ಕಾಸ್ಟ್ಲಿ, ಇಲ್ಲಿ ಎಲ್ಲ ಕಾಸ್ಟ್ಲಿನೇ ಇರುತ್ತೆ. ಆದರೆ MTR ಅಂದರೆ ಒಂದು ಸ್ಟ್ಯಾಂಡರ್ಡ್ ಅಲ್ಲ, ಚೆನ್ನಾಗಿ ಅದು ಕಂಪ್ನಿ ಚೆಂದ ಅಂತ ಹೇಳಿ ಜನ ಬರಬಹುದು. ಕಾಫಿನೂ ಕೂಡ ಚೆನ್ನಾಗಿತ್ತು, ಕಾಫಿ ತಗೊಂಡ್ವಿ. ಇವತ್ತಿನ ನನ್ನ ಡೈಲಿ ಲಾಗ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ತಿಳಿಸುವಂಥದ್ದನ್ನು ಮಾಡಿ. ನಿಶ್ಚಿತಾರ್ಥದ ವಿಡಿಯೋ ಜೊತೆಗೆ ಶುಗರ್ನ ಅವರು ಏನು ಮಿಕ್ಸ್ ಮಾಡಿರಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಕಾಫಿಗೆ
ಶುಗರ್ನ ಹಾಕ್ಕೊಳ್ಳುವಂಥದ್ದು. ನಾನು ಕರೆಕ್ಟ್ ಇದೆಯಾ ನೋಡೋಣ ಅಂತ ಟೇಸ್ಟ್ ಮಾಡಿದೆ. ಸ್ವಲ್ಪನೂ ಕೂಡ ಶುಗರ್ ಇರಲಿಲ್ಲ. ಒಂದು ಅರ್ಧ ಸ್ಪೂನು ಶುಗರು ಕೂಡ ನಾನು ಅಷ್ಟಾಗಿ ಯೂಸ್ ಮಾಡಲ್ಲ. ಬೆಲ್ಲ ಹಾಕ್ಕೊಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಕುಡಿತೀನಿ. ನನಗೆ ಹಾಗೆ ಸೆಟ್ ಆಗಿಬಿಟ್ಟಿದ್ದೀನಿ ಇವಾಗ. ಆದರೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನಂತೂ ಯೂಸ್ ಮಾಡಿದ್ದೀನಿ. ಅಪರೂಪಕ್ಕೆ ಒಂದು ಅರ್ಧ ಸ್ಪೂನು ಯೂಸ್ ಮಾಡಬಹುದು. ಮತ್ತು ಮಧ್ಯಾಹ್ನ ಸ್ವೀಟ್ ಎಲ್ಲ ತಿಂದಿದ್ವಿ. ಹಂಗಂತ ಅಂದ ಮಾತಿಗೆ ನಂಗೆ ಶುಗರ್ ಇದೆ ಅಂತ ತಿಳ್ಕೊಬೇಡಿ, ಶುಗರ್ ಏನೂ ಇಲ್ಲ. ಸ್ವಲ್ಪ ಶುಗರ್ ಒಳ್ಳೆಯದಲ್ಲ ಅಂತ ಹೇಳಿ ನಾನೇ ಅವಾಯ್ಡ್ ಮಾಡುವಂಥದ್ದನ್ನು ಮಾಡ್ತೀನಿ. ಕಾಫಿ ತುಂಬ ಟೇಸ್ಟ್ ಇತ್ತು, ತುಂಬ ರುಚಿ ಇತ್ತು. ಕಾಫಿ ಅಂತೂ ತುಂಬ ಸ್ಟ್ರಾಂಗಾಗಿ ಇಷ್ಟ ಆಯಿತು ಕಾಫಿ. ಮನೆಯವರು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಏನೋ ಆಫೀಸ್ ಬಗ್ಗೆ ಮಾತಾಡ್ಕೊಂಡಿದ್ರು. ಅದಕ್ಕೋಸ್ಕರ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ವಿಡಿಯೋ ಪೂರ್ತಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕೆಂದರೆ ತುಂಬ ಗಲಾಟೆ ಸೌಂಡ್ ಎಲ್ಲ ಇರುತ್ತೆ ಅಂತ ಹೇಳಿ ನಾನು ಸೌಂಡನ್ನು ಕಡಿಮೆ ಮಾಡಿ ನಾನು ವಾಯ್ಸ್ ಓವರ್ ವಿಡಿಯೋ ಕೊಟ್ಟಿದ್ದೀನಿ. ಹಾಗೆ ಅಲ್ಲಿ MTRಲ್ಲಿ ಒಂದಿಷ್ಟು ತಿಂಡಿಗಳನ್ನ ಇಟ್ಟಿದ್ರು. ನೋಡೋಣ ತಗೊಳ್ಳೋಣ ಅಂತ ಹೇಳಿದ್ರೆ ರವೆ ಉಂಡೆ ತೊಗೊಂಡೆ. ರವೆ ಉಂಡೆ ತುಂಬ ದಿನ ಆಗಿತ್ತು, ಮನೆಗಳಲ್ಲೂ ಕೂಡ ಮಾಡೋದು ಕಡಿಮೆ ಇಲ್ಲ, ಮಕ್ಕಳಿಬ್ಬರು ಕೂಡ ಇಷ್ಟಪಡ್ತಾರೆ ಅಂತ ಹೇಳಿ ರವೆ ಉಂಡೆನ ತೊಗೊಂಡೆ. ಉಪ್ಪಿನಕಾಯಿ ಚೆನ್ನಾಗಿತ್ತು ಮಿಕ್ಸ್ದು, ಮತ್ತು ಟೊಮೊಟೊ ಉಪ್ಪಿನಕಾಯಿ ನೋಡಿದೆ ಚೆನ್ನಾಗಿರುತ್ತಾ ತಗೊಳ್ಳೋಣ ಅಂತೇಳಿ ಅದೊಂದು ಪುಟ್ಟು ಬಾಟ್ಲಲ್ಲಿ ತಗೊಳ್ಳುವಂಥದ್ದನ್ನು ಮಾಡಿದೆ. ಮತ್ತು ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿಯ ಸಪೋರ್ಟು ನನ್ನ ಡೈಲಿ ಲಾಗ್ ವಿಡಿಯೋಗಳ ಮೇಲೆ ಇರಲಿ. ಒಳ್ಳೊಳ್ಳೆ ಕಂಟೆಂಟೊಂದಿಗೆ ಬರುವಂಥದ್ದನ್ನು ಮಾಡ್ತೀನಿ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕು. ವ್ಯೂಸ್ ಬರಲಿ ಬಿಡಲಿ, ನಾನು ಎಂದಿನಂತೆ ನನ್ನ ಪ್ರಯತ್ನದೊಂದಿಗೆ ನನ್ನ ಲಾಗ್ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ನೀವು ತಿಳಿಸುವಂಥದ್ದನ್ನು ಮಾಡಿ. ಇಷ್ಟಪಡೋರು ನೀವೆಲ್ಲರೂ ಕೂಡ ಇಷ್ಟ ಆಗಿದೆ ಅಂದಾಗಲೇ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗೂ ಕೂಡ ಖುಷಿ ತಂದುಕೊಡುತ್ತೆ ಅಂತ ಹೇಳ್ಬೋದು. ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಲೈಫ್ ಸ್ಟೈಲೊಂದಿಗೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ಎಂದಿನಂತೆ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.